ವೆಲ್ಕಮ್ ಟು ರೈನ್ಬೋ ಕಿಡ್ಸ್. ನಾವೇ ರೈನ್ಬೋ ಕಿಡ್ಸ್. ಹಿರಣ್ಯಕಶಿಪುವಿನಿಂದ ಜಗತ್ತನ್ನು ರಕ್ಷಿಸುತ್ತಿರುವ ನರಸಿಂಹ. ದುಷ್ಟರಾಜ ಹಿರಣ್ಯಕಶಿಪುವಿನಿಂದ ರಕ್ಷಿಸಲು ಭಗವಾನ್ ವಿಷ್ಣುವಿನ ಪುರುಷ ಸಿಂಹ ಅವತಾರವಾದ ನರಸಿಂಹನು ಭೂಮಿಗೆ ಬಂದನು. ಹಿರಣ್ಯಕಶಿಪು ತನ್ನ ಕಠೋರ ತಪಸ್ಸಿನಿಂದ ಬ್ರಹ್ಮನಿಂದ ವಿಜೃಂಭಣೆಯನ್ನು ಪಡೆದಿದ್ದನು. ಯಾವುದೇ ಮನುಷ್ಯ ಅಥವಾ ಪ್ರಾಣಿ ಅವನನ್ನು ಹಗಲಿನಲ್ಲಿ ಅಥವಾ ರಾತ್ರಿಯಲ್ಲಿ ಒಳಗೆ ಅಥವಾ ಹೊರಗೆ ಕೊಲ್ಲಲು ಸಾಧ್ಯವಾಗದ ಆಶೀರ್ವಾದವನ್ನು ಅವನು ಪಡೆದನು. ಹಿರಣ್ಯಕಶಿಪು ತನ್ನನ್ನು ದೇವರಂತೆ ಪರಿಗಣಿಸಿ ತನ್ನ ಪ್ರಜೆಗಳ ಮೇಲೆ ದೌರ್ಜನ್ಯ ಎಸಗಿದನು. ಆದರೆ ಹಿರಣ್ಯಕಶಿಪುವಿನ ಅಪರಾಧಗಳು ಹೆಚ್ಚು ಭೀಕರವಾದಾಗ ಮತ್ತು ನೋವನ್ನು ಉಂಟುಮಾಡಿದಾಗ ವಿಷ್ಣುವು ನರಸಿಂಹನ ರೂಪವನ್ನು ಪಡೆದರು. ಇದು ಮನುಷ್ಯ ಮತ್ತು ಸಿಂಹದ ಮಿಶ್ರತಳಿಯಾಗಿದೆ. ಪರಿಣಾಮವಾಗಿ ಅವನು ಮನುಷ್ಯನೂ ಅಲ್ಲ, ಪ್ರಾಣಿಯೂ ಆಗಿರಲಿಲ್ಲ. ಅವನು ತನ್ನ ಉಗುರುಗಳಿಂದ ಹಿರಣ್ಯಕಶಿಪುವನ್ನು ಬೆಳಗುವುದಕ್ಕೆ ಮುಂಚೆಯೇ ಕೊಲ್ಲುತ್ತಾನೆ. ಅದು ರಾತ್ರಿಯೂ ಅಲ್ಲ, ಹಗಲೂ ಅಲ್ಲ. ಇದು ದುಷ್ಟರಾಜನ ಮೇಲೆ ಸಂತೋಷದ ವಿಜಯವಾಗಿತ್ತು. ಈ ಕಥೆಯನ್ನು ದಕ್ಷಿಣ ಭಾರತದ ಹಲವಾರು ದೇವಾಲಯಗಳ ಕಂಬಗಳ ಮೇಲೆ ಕೆತ್ತಲಾಗಿದೆ. ಇದು ದಕ್ಷಿಣ ಭಾರತದಲ್ಲಿ ಹೇಳುವ ದೀಪಾವಳಿ ಕಥೆ.